ಗಂಡುಗಲಿ ಕುಮಾರರಾಮ ದೇವಸ್ಥಾನ ಜಬ್ಬಲ್ಗುಡ್ಡ. ರಾಮನ ಇತಿಹಾಸ ಮೇಲೆ ಬೆಳಕು ಚೆಲ್ಲೋದಕ್ಕೆ ಬಹಳಷ್ಟು ಸಹಾಯಕ ಆಗುವಂಥ ಶಿಲ್ಪ ಸರ್ ಇದು. ಕುದುರೆ ಇದೆ ಸರ್, ಇದಕ್ಕೆ ಬೊಲ್ಲ ಅಂತ ಹೆಸರು. ಇದಕ್ಕೆ ಕೂಡ ದೊಡ್ಡ ಚರಿತ್ರೆ ಇದೆ ಸರ್, ಹೆಸರಿದೆ. ಕುಮಾರರಾಮನನ್ನ ಕೊನೆ ಯುದ್ಧದಲ್ಲಿ ಕೊಂದಂತ ಮಾತಂಗಿಯ ಶಿಲ್ಪ ಅಂತ ಹೇಳ್ತಾರೆ ಸರ್. ಸರಿ ಸರಿ, ಓಕೆ. ಅಂದ್ರೆ ನಮ್ಮ ಜನ ಬಂದ್ರೆ ಇದನ್ನ ತುಳ್ಕೊಂಡು ಹೋಗ್ತಾರೆ ಸರ್ ಇದನ್ನ. ಇದು ಕುಮಾರರಾಮನ ವೀರಗಲ್ ಸರ್ ಇದು. ಕುಮಾರರಾಮನ ಮರಣ ನಂತರ ಬೊಲ್ಲ ಕುದುರೆ ಕುದುರೆಗೂ ಕೂಡ ಒಂದು ವೀರಗಲ್ ಹಾಕಿದ್ದಾರೆ ನೋಡಿ. ನಿಜ ಸರ್, ನೋಡಿಲ್ಲ ನಾನು ಸರ್. ಇದು ಅಗಸಿ ಬಾಗಿಲು ಅಂತ ಕರಿತಾರೆ ಸರ್. ಸರ್ ಇದು ಅರಮನೆಗೆ ಹೋಗೋದಕ್ಕೆ ಮುಖ್ಯ ದಾರಿ ಇದು. ಇಲ್ಲಿ ಒಂದು ಭಾಗದಲ್ಲಿ ಅರಮನೆ ಇತ್ತು. ಅರಮನೆ ಇತ್ತು ಯಾಕಂದ್ರೆ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ ಅಂತ ನಾವು ಕುಮಾರರಾಮನ್ ಕರಿತೀವಿ ಸರ್. ಕೆಲವೊಂದಿಷ್ಟು ದೇವಸ್ಥಾನಗಳು ಇದಾವೆ ಸರ್ ಕುಮಾರರಾಮನ ಸುತ್ತಮುತ್ತ. ಅಲ್ಲೆಲ್ಲ ಕೂಡ ತಲೆನೇ ಅವ್ರು ಆರಾಧನೆ ಮಾಡುವಂಥದ್ದು. ಕುಮಾರರಾಮನ ಅಕ್ಕರ ಮಕ್ಕಳೇ ಅಕ್ಕಬುಕ್ರು. ಗಂಡುಗಲಿ ಕುಮಾರರಾಮ ದೇವಸ್ಥಾನ ಜಬ್ಬಲ್ಗುಡ್ಡ. ದೇವರಿಗೆ ದೇವಸ್ಥಾನ ಇರೋದು ನೋಡಿದ್ದೀವಿ. ಹಾಂ ಸರ್. ಮೊದಲನೇ ಬಾರಿ ನಮಗೆ ಗೊತ್ತಾಗಿದ್ದು ಒಬ್ಬ ರಾಜನಿಗೂ ಕೂಡ ದೇವಸ್ಥಾನ ಕಟ್ಟಿದ್ದಾರೆ ಅಂತ. ಇದಕ್ಕೇನ ಕಾರಣ ಇರ್ಬೋದಾ? ನಿಜಕ್ಕೂ ಕೂಡ ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಯಾಕಂದರೆ ಭಾರತದ ಚರಿತ್ರೆಯಲ್ಲಿ ದೊಡ್ಡ ದೊಡ್ಡ ಮಹಾರಾಜರು ಸಾಮ್ರಾಟರು ಆಳಿ ಹೋಗಿದ್ರು ಕೂಡ ಕುಮಾರರಾಮನಿಗೆ ಮಾತ್ರ ದೇವಸ್ಥಾನಗಳನ್ನು ಕಟ್ಕೊಂಡು ಜನ ಇವತ್ತಿಗೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮಲ್ಲಿ ಜನಪದೀಯವಾಗಿ ಒಂದು ಮಾತಿದೆ, ಒಬ್ಬ ತಾಯಿ ತನ್ನ ಮಗುವನ್ನು ಮುದ್ದು ಮಾಡಬೇಕಾದ್ರೆ ನನ್ನ ಮಗ ಕುಮಾರರಾಮ ಅಂತ ಹೇಳ್ತಾಳೆ. ಹಾಗೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಜೊತೆ ಬಡಾಯಿ ಕೊಚ್ಕೋಬೇಕಾದ್ರೆ ಅವ್ನು ಹೇಳ್ತಾನೆ ಇವನೊಂದು ದೊಡ್ಡ ಕುಮಾರರಾಮನೇ ಅಂತ. ಹಾಗಾಗಿ ಕುಮಾರರಾಮ ಅಂದರೆ ಬೇರೆ ಯಾರೂ ಅಲ್ಲ, ಕುಮಾರರಾಮನೇ. ಯಾಕಂದರೆ ಅಷ್ಟು ಶೌರ್ಯವಂತ ಶೀಲವಂತ ಕೂಡ ನಮ್ಮ ಕುಮಾರರಾಮ. ಭಾರತದ ಚರಿತ್ರೆಯಲ್ಲಿ ನಾನು ಹೇಳಿದೆ, ಕೃಷ್ಣದೇವರಾಯನಿಗೂ ದೇವಸ್ಥಾನಗಳು ಕಟ್ಟಿಲ್ಲ, ಪ್ರೌಢದೇವರಾಯನಿಗೂ ಕಟ್ಟಿಲ್ಲ, ಅಕ್ಕಬುಕ್ಕರಿಗೂ ಕಟ್ಟಿಲ್ಲ, ಇಮ್ಮಡಿ ಪುಲಿಕೇಶಿಗೂ ಕೊಟ್ಟಿಲ್ಲ. ಎಂಥ ಮಹಾರಾಜರು ಇಲ್ಲಿದ್ರು ಕೂಡ ಕುಮಾರರಾಮನಿಗೆ ಜನ ದೇವಸ್ಥಾನಗಳು ಕಟ್ಟಿರೋದಕ್ಕೆ ಇದು ಉದಾಹರಣೆ. ಇನ್ನೊಂದು ನಿಮ್ಗೆ ಹೇಳ್ಬೋದಂದರೆ, ತುಮಕೂರು ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಕುಮಾರರಾಮನ ದೇವಸ್ಥಾನಗಳಿದ್ದಾವೆ. ಹೌದಾ? ನಿಜವಾಗಿ ಕೂಡ ನಾನು ಅದಕ್ಕೆ ಸಂದರ್ಶನ ಮಾಡಿದ್ದೀನಿ. ಅಲ್ಲೆಲ್ಲ ಒಂದಿಷ್ಟು ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ರೋಮಾಂಚನ ಆಗ್ತದೆ. ಕುಮಾರರಾಮನನ್ನ ಒತ್ತು ತಿರುಗ್ತಾರೆ ಜನ, ಕುಣಿಸ್ತಾರೆ, ಮೆರೆಸ್ತಾರೆ. ಇವತ್ತು 30-40 ಸಾವಿರ ರೂಪಾಯಿ ಖರ್ಚು ಮಾಡಿ ಆತನಿಗೆ ಹಾರಗಳನ್ನು, ಹೂವಿನ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ನಾನು ದಾಪಸ್ಪೇಟೆ ಹತ್ತಿರ ಇರ್ತಕ್ಕಂಥ ಅಗಲಗುಪ್ಪೆಯಲ್ಲಿ ಕಂಡಿದ್ದೀನಿ. ನಿಜಕ್ಕೂ ಕೂಡ ಬಹಳ ವೈಭವದ ಆಗಿರ್ತಕ್ಕಂಥ ಆರಾಧನೆ ಕುಮಾರರಾಮನಂದು. ಕೇವಲ ಕುಮಾರರಾಮ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ, ಇವತ್ತು ತಮ್ಮ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳಿಗೆ ಹೆಸರುಗಳನ್ನು ಕರಿತಾ ಇದ್ದಾರೆ. ತಮ್ಮ ಯಾವುದಾದ್ರೂ ಶುಭ ಸೂಚಕ ಇರ್ತಕ್ಕಂಥ ಯಾವುದಾದ್ರು ಅಂಗಡಿಗಳು ಕೂಡ ಹೆಸರು ಕರಿತಾರೆ. ಹಾಗೆ ಇದು ಕುಮಾರರಾಮನ ಮೂಲ ದೇವಸ್ಥಾನ ಕುಮಟದಲ್ಲಿರೋದು. ಹಾಗೆ ಈ ದೇವಸ್ಥಾನ ಸುತ್ತಮುತ್ತ ಒಂದಿಷ್ಟು ಮೆಲುಕು ಹಾಕೋಣ. ಇವೆಲ್ಲ ವಾಸ್ತುಶಿಲ್ಪದ ಬಗ್ಗೆ ಅವೆಲ್ಲ ನೋಡೋಣ. ಖಂಡಿತ. ಇಲ್ಲಿ ವಿಗ್ರಹ ಇದೆಯಾ? ಹಾಂ ಸರ್. ಅಂದರೆ ಇಲ್ಲೊಂದು ವಿಗ್ರಹ ಕಾಣಿಸ್ತಾ ಇದೆ ನಮಗೆ. ಒಂದು ಕಣ್ಣುಗಳು ಹಾಗೆ ಮೀಸೆ ಇರುವಂತಹ ಒಂದು ಆಕೃತಿ ಕಾಣಿಸ್ತಾ ಇದೆ. ಲಿಂಗರೂಪಿ ಸರ್. ಇದು ಲಿಂಗರೂಪಿಯಾಗಿ ಕುಮಾರರಾಮ ಅವರನ್ನ ಸ್ಮರಿಸ್ತಾ ಇರುವಂಥದ್ದು ಸರ್. ಹಾಗೆ ನೀವು ಕಂಬಗಳು ನೀವು ಕೇಳಿದಾಗೆ ವಿಜಯನಗರ ನಂತರ ಇವನ್ಗಳ ನಿರ್ಮಾಣ ಮಾಡಿದ್ರು ಅಂತ ಈ ಬೋಧಿಗೆಗಳು ಕಾರಣ ಆಗ್ತವೆ. ಯಾಕಂದ್ರೆ ಹಂಪಿಲಿ ಎಲ್ಲ ವಾಸ್ತುಶಿಲ್ಪಗಳು ಇದೇ ಮಾದರಿಯಲ್ಲಿ ಇದಾವೆ ಸರ್. ಹಾಗಾಗ್ಬಿಟ್ಟು ಇದು ವಿಜಯನಗರ ಕಾಲದ ನಿರ್ಮಾಣ ಅಂತ ಹೇಳೋದು. ಇದು ಸರ್ ಭಾಳ ಕುಮಾರರಾಮನ ಇತಿಹಾಸ ಮೇಲೆ ಬೆಳಕು ಚೆಲ್ಲೋದಕ್ಕೆ ಬಹಳಷ್ಟು ಸಹಾಯಕ ಆಗುವಂಥ ಶಿಲ್ಪ ಸರ್ ಇದು. ನಾನು ತುಮಕೂರು ಭಾಗದಲ್ಲಿ ಒಂದು 10ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ನಾನು ನೋಡಿದ್ದೀನಿ ಸರ್. ಅಲ್ಲೆಲ್ಲ ಮೂರ್ತಿ ಕೂಡ ಇದೇ ಮಾದರಿಯಲ್ಲಿ ಇದಾವೆ ಸರ್. ಏನಿರುತ್ತೆ ವಿವರಣೆ? ಇದು ನೋಡಿ ಸರ್, ಕೈಯಲ್ಲಿ ಬರ್ಚಿ ಹಿಡಿದಾನೆ ಸರ್ ಕುಮಾರರಾಮ. ಅಂದರೆ ಕತ್ತಿಗಿಂತ ಮೊದಲು ಬರ್ಚಿಲೇ ಯುದ್ಧ ಮಾಡುವಂಥದ್ದು. ಆ ನಂತರದಲ್ಲಿ ಕುದುರೆ ಇದೆ ಸರ್, ಇದಕ್ಕೆ ಬೊಲ್ಲ ಅಂತ ಹೆಸರು. ಇದಕ್ಕೆ ಕೂಡ ದೊಡ್ಡ ಚರಿತ್ರೆ ಇದೆ ಸರ್, ಹೆಸರಿದೆ. ಕುಮಾರರಾಮ ಕುದುರೆ ಬೊಲ್ಲ. ನಮಗೆ ಬೊಲ್ಲ ಕುದುರೆ ಬಗ್ಗೆ ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ನಮಗೆ ಚೇತಕ್ ಅಂತ ನೆನಪು ಬರುತ್ತೆ. ಹೌದು. ಆದ್ರೆ ನಾವು ಬೊಲ್ಲನ ರಾಣಾ ಪ್ರತಾಪ್ ಸಿಂಹನ ಕುದುರೆ. ಆದ್ರೆ ನಮ್ಗೆ ಕನ್ನಡಿಗರು ನಾವು ನೆನಪಿಟ್ಕೊಳ್ಳೇಬೇಕಾಗಿರ್ತಂತ ಬೊಲ್ಲ ಕುದುರೆ ಸರ್. ಕುಮಾರರಾಮನಿಗೆ ಸರಿಸಮನಾಗಿ ಯುದ್ಧ ಮಾಡ್ತಕ್ಕಂಥದ್ದು ಮತ್ತು ಶತ್ರುಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಈ ಒಂದು ಕುದುರೆ ಸರ್. ಆಮೇಲೆ ಹಿಂದೆ ಛತ್ರಿ ಹಿಡಿತಕ್ಕಂಥದ್ದು ನೋಡಿದ್ವಿ ಸರ್. ಅಂದ್ರೆ ರಾಜ ಅಂತ ಒಂದು. ಆಮೇಲೆ ಇನ್ನು ಕಿರೀಟದ ಕಲ್ಪನೆ ಇದ್ದಿಲ್ಲ ಸರ್ ನಮಗೆ ಕುಮಾರರಾಮನ ಕಾಲದಲ್ಲಿ. ವಿಜಯನಗರ ಹೆಸರು ನಂತರ ಕಿರೀಟ ಧಾರಣೆ ಒಂದು ಕಲ್ಪನೆ, ತುರುಬು ಸರ್. ಹಾಗೆ ನಿಮ್ಗೆ ಅಲ್ಲೊಂದು ಶಿಲ್ಪದ ಬಗ್ಗೆ ಹೇಳ್ತೀನಿ ಸರ್. ಹಾಗೆ ಇದು ಒಬ್ಬ ಮುಸ್ಲಿಂ ಸೈನಿಕ ಸರ್. ಗಡ್ಡ ಇದೆ ನೋಡಿ ಸರ್. ಮುಸ್ಲಿಂ ಸೈನಿಕರ ಮೇಲೆ ಬೊಲ್ಲ ಕುದುರೆ ಮೇಲೆ ಹಾರಿದ್ರಿಂದ ಈ ತರದ ಶಿಲ್ಪಗಳು ನಮಗೆ ಕುಮಾರರಾಮನ ಶಿಲ್ಪಗಳು ಅಂತಂದು ಹೇಳ್ಬಿಟ್ಟು ನಾವು ಅವುಗಳನ್ನ ಗುರುತಿಸ್ತಾ ಇದೀವಿ ಸರ್. ನಿಜಕ್ಕೂ ಕೂಡ ಇದು ಬಹಳ ಪ್ರಮುಖ ಚರಿತ್ರೆಯಲ್ಲಿ ತೆರೆದುಕೊಳ್ಳುವಂಥ ಶಿಲ್ಪ ಸರ್ ಇದು. ಹಾಗೆ ಈ ದೇವಸ್ಥಾನ ಕೃಷ್ಣದೇವರ ಆಡಳಿತ ಸಮಯದಲ್ಲಿ ನಿರ್ಮಾಣ ಆಯ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಸರ್. ಇಲ್ಲಿ ಬನ್ನಿ ಸರ್, ನೀವೇ ಹೇಳಿ ಸರ್, ಇದು ಯಾವ ರೀತಿ ಇದೆ ಅಂತ ನೀವೇ ಹೇಳಿ ಸರ್, ಕಲ್ಪನೆ ಮಾಡ್ಕೊಂಡು. ಇದು ಇವಾಗ ಎಲ್ಲಿ ನೋಡಿರ್ಬೋದು?
ತಿರುಪತಿಯಲ್ಲಿ ಒಂದು ಎಸ್ ಸರ್, ಶಿಲ್ಪ ಇದೆ, ಅಲ್ಲೊಂದು ಎರಡು ನಾಗಲಾಂಬಿಕೆ ಮತ್ತೆ ಗಂಗಾಂಬಿಕೆನವರು ತಿರುಮಲಾಂಬಿಕೆ ಧರ್ಮಪತ್ನಿಯರ ಜೊತೆ ಇರ್ತಕ್ಕಂಥ ಶಿಲ್ಪ ನಾವು ಚಂದ್ರಗಿರಿಯಲ್ಲಿ ಕೂಡ ಇದೆ ಸರ್. ಸರಿ ಹಾಗೆ ತಿರುಪತಿಯಲ್ಲಿ ಕೂಡ ಇದು ಕೃಷ್ಣದೇವರ ಆಡಳಿತದಲ್ಲಿ ನಿರ್ಮಾಣ ಆಯ್ತು ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಆಗುವಂಥದ್ದು. ಓಕೆ, ಇದು ಆಮೇಲೆ ನಂತರದಲ್ಲಿ ಇನ್ನೂ ಅನೇಕ ಶಿಲ್ಪಗಳು ಸರ್. ಈಗ ನಾವು ಅಂಬಾರಿ ಮತ್ತು ರತ್ನಖಚಿತ ಸಿಂಹಾಸನದ ಮಾದರಿಗಳಲ್ಲಿ ಕೂಡ ಕೆಲವೊಂದುಗಳನ್ನು ನಾವು ಇಲ್ಲಿ ನೋಡ್ಬೋದು ಸರ್. ಅಲ್ಲಿ ಆ ಥರ ಎಲ್ಲ. ಹೌದು, ನೀವು ಬರುವಾಗ ಇದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ್ರಿ. ಹೌದು. ಆದರೆ ನಮ್ಮಲ್ಲಿ ಇಲ್ಲಿ ಜನಪದವಾಗಿ ಇದನ್ನ ಏನಂತಂದ್ರೆ ಕುಮಾರರಾಮನನ್ನ ಕೊನೆ ಯುದ್ಧದಲ್ಲಿ ಕೊಂದಂತ ಮಾತಂಗಿಯ ಶಿಲ್ಪ ಅಂತ ಹೇಳ್ತಾರೆ ಸರ್. ಸರಿ. ಓಕೆ. ಅಂದ್ರೆ ನಮ್ಮ ಜನ ಬಂದ್ರೆ ಇದನ್ನ ತುಳ್ಕೊಂಡು ಹೋಗ್ತಾರೆ ಸರ್ ಇದನ್ನ, ಈ ಶಿಲ್ಪನ. ಅಂದ್ರೆ ಆ ಕುಮಾರರಾಮನ ಕೊಂದ್ಲು ಅನ್ನೋ ಒಂದು ಆಕ್ರೋಶವನ್ನು ಹೇಗೆ ವ್ಯಕ್ತಪಡಿಸ್ಕೊಂಡ್ರೆ ಆಕೆನ ನಾವು ತುಳ್ಕೊಂಡು ಹೋಗೋಣ ಅನ್ನುವಂತ ನಂಬಿಕೆ ಇವತ್ತಿಗೆ ನಡೀತಾ ಇದೆ. ಸರಿ. ಹಾಗೆ ಅದು ಕುಮಾರರಾಮನ ಎಂಟ್ರೆನ್ಸ್ ಅಲ್ಲೇ ಇಟ್ಟಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ಬಂದ್ರು ಕೂಡ ತುಳ್ಕೊಂಡು ಹೋಗ್ಬೇಕು ಅಂತ. ಹಾಗೆ ಸರ್ ಹೊರಗಡೆ ಕುಮಾರರಾಮನ ವೀರ್ಗಲ್ ಇದೆ, ಅದನ್ನ ನೋಡೋಣ ಸರ್. ಇದು ಕುಮಾರರಾಮನ ವೀರ್ಗಲ್ ಸರ್. ಇದು ಕುಮಾರರಾಮನ ಮರಣ ನಂತರ ಆತನ ಅಕ್ಕಳಾಗಿರ್ತ ಮಾರಮ್ಮ ಅಂದರೆ ಅಕ್ಕಬುಕ್ಕರ ತಾಯಿ ಇಲ್ಲಿ ಕುಮಾರರಾಮನ ಸಮಾಧಿ ಮಾಡಿ ಇಲ್ಲಿ ವೀರ್ಗಲ್ಲನ್ನು ಹಾಕಿಸಿದ್ಲು ಅಂತಂದ್ಬಿಟ್ಟು ಚರಿತ್ರಕಾರ ಹೇಳ್ತಾರೆ ಸರ್. ಹಾಗೆ ಇದು ಬೊಲ್ಲ ಕುದುರೆ ಅದು ಕೂಡ ಸರ್. ಓಕೆ. ಪ್ರತಿಯೊಂದು ವೀರಗಲ್ಲುಗಳಲ್ಲಿ ನಾವು ನೋಡುವಂತಹ ಸಾಮಾನ್ಯವಾಗಿರುವಂತಹ ಲಕ್ಷಣ ಏನು ಅಂದರೆ ಒಂದು 3 ಕಥೆಗಳಿರುತ್ತೆ. ಒಂದು, ಆ ವೀರಗಲ್ಲು ಯಾವ ಕಾರಣಕ್ಕೆ ಯಾವ ಯುದ್ಧಕ್ಕೆ ಅಂತ ಒಂದು ತೋರಿಸುವಂಥದ್ದು. ಇಲ್ಲಿ ವೀರ ಬಾಣ ಹಿಡಿದು ಶತ್ರು ಜೊತೆ ಒಂದು ಯುದ್ಧ ಮಾಡ್ತಾ ಇರುವಂಥದ್ದು, ರಾಜನ ಸೇವಕ ಹಿಂದೆನೇ ಇರುವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ಯುದ್ಧದಲ್ಲಿ ಹತರಾಗಿರುವಂಥದ್ದು ಅವರು. ಹತರ ಆದಮೇಲೆ ಈಗ ಇಲ್ಲಿ ಛತ್ರಿ ಮತ್ತು ಚಾಮರ ಸೇವೆಗಳನ್ನ ಮಾಡಿಕೊಂಡು ಅಪ್ಸರೆಯರು ಗಂಧರ್ವ ಲೋಕಕ್ಕೆ ವೀರನ ಕರೆದುಕೊಂಡು ಹೋಗ್ತಿದ್ದಾರೆ ಅನ್ನೋ ಥರ ಒಂದು ಸೂಚಕವಾಗಿರುವಂತಹ ಒಂದು ಭಾಗ ಇದು. ಇದಾದಮೇಲೆ ಅವ್ರಿಗೆ ಕೈಲಾಸ ಸಿಗುತ್ತೆ, ಕೈಲಾಸಕ್ಕೆ ಹೋಗ್ತಾರೆ ಅನ್ನೋದು ಮತ್ತು ಅಲ್ಲಿ ಅವರು ಶಿವನ ಪೂಜೆಗೆ ಪಾತ್ರರಾಗ್ತಾರೆ ಅನ್ನೋದು ಈ ಒಂದು ಭಾಗದಲ್ಲಿ ತೋರಿಸ್ತಾರೆ. ಇಲ್ಲಿ ಶಿವಲಿಂಗ ಕಾಣಿಸುತ್ತೆ, ಚಂದ್ರ ಇರುತ್ತೆ, ಸೂರ್ಯ ಚಂದ್ರ ಇರೋವರೆಗೂ ಕೂಡ ಈ ಒಂದು ಶಾಸನ ಇಲ್ಲ ವೀರಗಲ್ಲು ಇರಲಿ ಅನ್ನೋದಕ್ಕೆ ಸೂರ್ಯಚಂದ್ರನ ಕೆತ್ತಿರುವಂಥದ್ದು. ನಂದಿ, ಶಿವಲಿಂಗದ ಮುಂದೆ ನಂದಿ ಮತ್ತು ಶಿವನಿಗೆ ಪೂಜೆ ಮಾಡ್ತಾ ಇರುವಂಥದ್ದು. ಕುದುರೆಗೂ ಕೂಡ ಒಂದು ವೀರಗಲ್ಲು ನೋಡಿ. ನಿಜ ಸರ್, ನೋಡಿಲ್ಲ ನಾನು. ಯಾಕಂದ್ರೆ ಕುಮಾರರಾಮ ತನ್ನ ಜೊತೆ ಇರ್ತಕ್ಕಂಥ ಪ್ರತಿಯೊಂದು ಸಮುದಾಯವನ್ನ ತಾನು ಹಿಡಿದಿಟ್ಕೊಂಡಿದ್ದ, ಎಲ್ಲೂ ಕೂಡ ಭೇದ ಭಾವ ಇದ್ದಿಲ್ಲ. ಹಂಗಾಗ್ಬಿಟ್ಟು ಕುದುರೆ ಕೂಡ ಇದು ಕುದುರೆಗಾಗಿನೇ ಒಂದು ಬೊಲ್ಲನ ಕೆರೆ ಅಂತ ಕಟ್ಸಿದಾನೆ. ಇವತ್ತಿಗೂ ಕೂಡ ಅದನ್ನ ಬೊಲ್ಲನ ಕೆರೆ ಅಂತೀವಿ. ಹಾಗೆ ಮತ್ತೆ ಬೊಲ್ಲನ ಗುಂಡು ಅಂತ ಕರಿತೀವಿ. ಚರಿತ್ರೆಯಲ್ಲಿ ಅದ್ರ ಹೆಸರು ಕೂಡ ಶಾಶ್ವತ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ವೀರ್ಗಲ್ಲನ್ನ ಹಾಕ್ಸಿರುವಂಥದ್ದು. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದ ತುಂಬಾ ಈ ತರದ ಚಿತ್ರಗಳು ನಮ್ಗೆ ಕಂಡು ಬರ್ತಾವೆ ಸರ್. ಆಮೇಲೆ ಕೆಲವೊಂದು ಶಾಸನಗಳು ಇದಾವೆ ಸರ್ ಅಲ್ಲಲ್ಲಿ. ಹಾಗೆ ಇದೆಲ್ಲ ಮೇಂಟೆನೆನ್ಸ್ ಇಲ್ಲ, ಸ್ವಲ್ಪ ಎಲ್ಲ ಗಲೀಜ್ ಮಾಡಿ ಇಟ್ಟಿದ್ದಾರೆ. ಯಾರಾದ್ರೂ ಯಾತ್ರಿಕರು ಬಂದವರು ಈ ತರ ಪೇಪರ್ ಎಸ್ಬಿಟ್ಟು ಹೋದ್ರೆ ಕೆಲವೊಮ್ಮೆ ನಮಗೆ ಅಭಿವೃದ್ಧಿ ಆಗ್ಬೇಕಂತ ಹೋರಾಟ ಮಾಡುವಾಗ ಈ ತರ ನೋಡಿದಾಗ ಅಭಿವೃದ್ಧಿ ಆಗ್ಬಾರ್ದಪ್ಪ ಅನ್ಸುತ್ತೆ. ಜನ ಬರ್ತಾರೆ, ಎಲ್ಲಿ ಬೇಕಾದ್ರೆ ಬಿಸಾಕ್ ಹೋಗ್ತಾರೆ. ತಮ್ಗ ಗೊತ್ತಿರುತ್ತೆ ಅದು ನಾನ್ ಮಾಡ್ತಿರೋ ತಪ್ಪು ಅಂತ, ಆದ್ರೂ ಕೂಡ ಮಾಡ್ತಾ ಇರ್ತಾರೆ. ಆಮೇಲೆ ಸ್ಥಳೀಯ ಆಡಳಿತ ಇರ್ಬೋದು, ಯಾವ್ದೇ ರೀತಿ ಗಮನ ಹರಿಸಲಾರ್ದಂಗೆ ಒಂದು ಪ್ರವಾಸಿ ಕೇಂದ್ರ ಅನ್ಕೊಂಡು ಒಂದು ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕುಮಾರರಾಮನನ್ನ ದೈವವಾಗಿ ತಮಗೆ ಮಕ್ಕಳಾಗದೇ ಇರೋರು ಮಕ್ಕಳನ್ನ ಬೇಡ್ಕೊಳ್ತಾರೆ. ತಮ್ಮ ಒಳಿತು ಕೆಡಕುಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಕುಮಾರರಾಮನ ಹತ್ರ ಬರ್ತಾರೆ ಸರ್. ಸರ್ ಇದು ಅಗಸಿ ಬಾಗಿಲು ಅಂತ ಕರಿತಾರೆ ಸರ್. ಅಂದರೆ ಇದು ಅರಮನೆಗೆ ಹೋಗೋದಕ್ಕೆ ಮುಖ್ಯ ದಾರಿ ಇದು. ಸರಿ, ಇಲ್ಲಿಂದ ಎಂಟ್ರಿ ಆದರೆ ನಮ್ಗೆ ಅಲ್ಲಿ ನೀರು ಕಾಣುವುದೇ. ಅರಮನೆ ಇಲ್ಲಿತ್ತು ಅನಿಸುತ್ತೆ. ಇಲ್ಲೊಂದು ಮಹಾದ್ವಾರ ಕಾಣಿಸ್ತಾ ಇದೆ, ದ್ವಾರ ಬಾಗಿಲು. ಇಲ್ಲಿಂದ ಒಳಗಡೆ ಹೋದರೆ ಅರಮನೆ ಸಿಗ್ತಾ ಇದ್ದದಂಥದ್ದು. ಅರಮನೆ ಬೇರೆ ಭಾಗಗಳೇನಾದರೂ ಇವ್ಯಾ? ಇಲ್ಲ, ಇದು ಒಂದು ಆಯಕಟ್ಟಿನ ಜಾಗ ಆಗಿರೋದ್ರಿಂದ ಇದ್ದಿದ್ರಲ್ಲೇ ಅದನ್ನೆಷ್ಟು ಪ್ರಮುಖವಾಗಿ ಮಾಡ್ಕೋಬೇಕು ಅದನ್ನ ನಿರ್ಮಾಣ ಮಾಡಿಕೊಡ್ತಾರೆ. ಬಹುಶಃ ಅರಮನೆಗಳನ್ನೆಲ್ಲ ಮರದಲ್ಲಿ ಏನಾದ್ರು ನಿರ್ಮಿಸ್ತಿದ್ರಾ? ಇಲ್ಲ, ಅದು ನಂತರದ ಕಲ್ಪನೆ ಕಟ್ಟಿಗೆಯಲ್ಲಿ ಮಾಡುವಂಥದ್ದು. ಯಾಕಂದ್ರೆ ಮೈಸೂರು ಅರಮನೆ ಸುಡ್ತು ಅಂತ ಕೇಳ್ತೀವಿ, ಅದು ಕಟ್ಟಿಗೆದಿತ್ತು ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ಮೊದಲು ನಮಗೆ ಸಂಪನ್ಮೂಲ ಇರೋದೇ ಬಂಡೆಗಳು. ಆ ಕಲ್ಲುಗಳನ್ನೇ ತಗೊಂಡು ಅದೇ ಅರಮನೆ ಅವಶೇಷ, ಹಳದುಳಿದ ಅವಶೇಷ. ಇಲ್ಲಿ ಒಂದು ಭಾಗದಲ್ಲಿ ಅರಮನೆ ಇತ್ತು. ಇಲ್ಲಿ ಅರಮನೆಗೂ ಕೂಡ ಕಂದಕಗಳಿದಾವೆ. ಕೋಟೆ ಪ್ರಾರಂಭದಲ್ಲಿ ಕಂದಕಗಳು ನಿರ್ಮಾಣ ಆಗುವಂಥದ್ದು. ಆದರೆ ಕುಮ್ಮಟದಲ್ಲಿ ಅರಮನೆಗೆ ಕಂದಕಗಳನ್ನು ನಿರ್ಮಾಣ ಮಾಡ್ಕೊಂಡಿರುವಂಥದ್ದು ನಮಗೆ ಮೊದಲ ಸಾಕ್ಷಿಯಾಗಿ ಕಾಣುತ್ತೆ ಸರ್. ಈ ಕಡೆ ಒಂದು ನೋಟ ನೋಡಿದ್ರೆ ಅರಮನೆ ಹೊರಗಡೆ ಬಂದಿದ ತಕ್ಷಣ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಣ್ತಿತ್ತು ಅನಿಸುತ್ತೆ. ಅದೇ ಒಂದು ಏನೋ ಒಂದು ರೋಮಾಂಚಕ ಅನುಭವ ಆಗ್ತಾ ಇದೆ ನನಗಂತೂ. ಇದು ಕುಮ್ಮಟ ದುರ್ಗನ ಸುತ್ತ ಹಾಕ್ತಾ ಇರೋದು,
ಕುಮಾರರಾಮನ್ ಬಗ್ಗೆ ತಿಳ್ಕೊಳ್ತಾ ಇರೋಂಥದ್ದು. ಇದು ಸತ್ಯ ಸರ್, ಯಾಕಂದರೆ ಆಗಲೇಬೇಕು ಪ್ರತಿಯೊಬ್ಬರಿಗೂ. ಯಾಕಂದರೆ 13ನೇ ಶತಮಾನದ ನಂತರದಲ್ಲಿ ಏನಿತ್ತು ಭಾರತದ ದಕ್ಷಿಣ ಭಾರತದ ಚರಿತ್ರೆ ಅಂದರೆ, ಇಡೀ ಏನು ಇವತ್ತು ಸನಾತನ ಧರ್ಮ ನಾಡು ನುಡಿ ಏನಂತ ಹೋರಾಟ ಮಾಡ್ತಾ ಇದ್ವಿ, ಅದೆಲ್ಲವೂ ಕೂಡ ನಿಶ್ಶೇಷವಾಗುವಂಥ ಹಂತದಲ್ಲಿತ್ತು. ಯಾಕಂದರೆ ದ್ವಾರ ಸಮುದ್ರ ಹೊಯ್ಸಳರು ಕೂಡ ಸೋತೋಗಿದ್ರು, ವಾರಂಗಲಿನ ಕಾಕತೀಯರು ಸೋತೋಗಿದ್ರು, ತಂಜಾವೂರಿನ ಚೋಳರು ಕೂಡ ಸೋತೋಗಿದ್ರು. ಆದರೆ ಆ ಮಹಮ್ಮದೀಯರ ದಾಳಿಯನ್ನು ಸಮರ್ಥವಾಗಿ 3 ಬಾರಿ ಎದುರಿಸಿದ್ದು ಈ ಪುಣ್ಯಕ್ಷೇತ್ರ ಸರ್. ಓಕೆ, ಆಪರೇಷನ್ ಆಗಲೇಬೇಕು. ಯಾಕಂದರೆ ಕನ್ನಡ ನಾಡಿನ ಸಾಂಸ್ಕೃತಿಕ ವೀರ ಅಂತ ನಾವು ಕುಮಾರರಾಮನ್ ಕರಿತೀವಿ ಸರ್. ಯಾಕಂದರೆ ಕುಮಾರರಾಮನನ್ನು ಜನಪದೀಯವಾಗಿ ಜೊತೆಗೆ ಸಾಹಿತ್ಯದಲ್ಲಿ ಸಾಕಷ್ಟು ಹಿಡಿದಿಟ್ಟಿದ್ದಾರೆ ನಮ್ಮ ಸಾಹಿತಿಗಳು. ನಂಜುಂಡ ಕವಿ ಅಂತ ಒನ್ ಆಫ್ ದ ಫೇಮಸ್ ಇವರವರು ಸಾಹಿತಿಗಳವರು. ಅಂದರೆ ಅದು 17ನೇ ಶತಮಾನದಲ್ಲೇ ಕುಮಾರರಾಮನ ಚರಿತ್ರೆಯನ್ನು ಬರೆದಿರ್ತಾರೆ. ಆಗ ಕೆಲರಿಗೊಂದು ಡೌಟ್ ಬರುವಂಥದ್ದು, ಕುಮಾರರಾಮ ಏನು ಮಾಡಿದ, ಅಖಂಡ ಭಾರತ ಅವರನ್ನು ಹೇಗೆ ಸೋಲಿಸಿದ ಅಂತ ಸಹಜವಾಗಿ ಬರ್ತಕ್ಕಂಥ ಅಷ್ಟು ಶಕ್ತಿ ಹೇಗಿತ್ತು. ಯಾಕಂದರೆ ದೆಹಲಿ ಅಖಂಡ ಭಾರತ ಅಂದರೆ ಇಡೀ ಪಾಕಿಸ್ತಾನ ಇತ್ತು, ಅಫ್ಘಾನಿಸ್ತಾನ ಇತ್ತು, ಬಾಂಗ್ಲಾದೇಶ ಇತ್ತು. ಅಂಥ ರಾಜ್ಯನ ಹೇಗೆ ಸೋಲ್ಸೋಕ್ಕೆ ಸಾಧ್ಯ ಅಂದರೆ ಕುಮಾರರಾಮ ಇಲ್ಲಿ ಒಂದಿಷ್ಟು ಕುದುರೆ ಕಲ್ಲು ಯುದ್ಧ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದ. ಓಕೆ, ಕೇಳೇ ಇರಲಿಲ್ಲ ಇದೆಲ್ಲೂ ಕೂಡ ಸಾಹಿತಿಗಳು ಕೂಡ ಮತ್ತು ಸಂಸದರು ಕೂಡ ಈ ಬಗ್ಗೆ ಒಂದಿಷ್ಟು ನಿರ್ಲಕ್ಷ್ಯ ಧೋರಣೆ ಇದೆ ನಮ್ಮ ಮೇಲೆ. ಈ ಕುದುರೆ ಕಲ್ಲು ಏನಂತಂದರೆ, ಈಗ ನಾವು ಈಗ ಬೆಟ್ಟವನ್ನು ಹತ್ಕೊಂಡು ಬರಬೇಕಾದ್ರೆ ಎಲ್ಲಾದರೂ ಕಾಲುದಾರಿ ಇತ್ತಂದರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಗಳನ್ನು ನೆಡುವಂಥದ್ದು. ಈಗ ನಾವು ರೋಡ್ ಹಂಪ್ ಅಂದಾಗ ಹೇಗೆ ಸ್ಲೋ ಆಗಿ ಹೋಗಲೇಬೇಕು, ಹಾಗೆ ಶತ್ರುಗಳು ಕುಮ್ಮಟದುರ್ಗ ಬರಬೇಕಾದ್ರೆ ಆ ಕಲ್ಲುಗಳನ್ನು ದಾಟ್ಕೊಂಡು ಬರಬೇಕಾಗಿತ್ತು. ಅದು ನಮ್ಗೆ ಈಗ ನೇರಕ್ಕೆ ಕಾಣ್ತಕ್ಕಂಥ ಒಂದು ಬಯಲು ಪ್ರದೇಶ ಇದೆಯಲ್ಲ ಸರ್, ಅಲ್ಲಿ ಹಾಕಿದ್ದಾರೆ ಸರ್. ಈಗ ನೋಡ್ಬೋದು ನೀವು, ಅದೆಲ್ಲ ಸಮತಟ್ಟ ಇರತಕ್ಕಂಥ ಪ್ರದೇಶ ಅಲ್ಲ, ಅಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿದಾಗ ಅಲ್ಲಿ ವೇಗವಾಗಿ ಬಂದಂಥ ಸೈನಿಕರು ಏನು ಮಾಡಿದ್ರು, ಅಲ್ಲೇ ಅರ್ಧ ಡ್ಯಾಮೇಜ್ ಆಗಿಬಿಡ್ತಿದ್ರು. ಸಾಕಷ್ಟು ಸಾವು ನೋವು ಆ ಕುದುರೆ ಕಲ್ಲುಗಳಲ್ಲಿ ಆಗ್ತಿದ್ವು. ಹಾಗೆ ಕುಮಾರರಾಮ ಸೈನಿಕರು ಅಳಿದುಳಿದವ್ರು ಯಾರಾದರೂ ಬಂದರೆ ಮೇಲಿರ್ತಕ್ಕಂಥ ಅವ್ರಿಗೆ ಬಾಣಗಳನ್ನು ಹೊಡೆದು ಬಿಸಿ ಎಣ್ಣೆ ಬಿಸಿ ಉಸುಗನ್ನು ಎರ್ಸೋದ್ರ ಮುಖಾಂತರ ಅವ್ರ ಮೇಲೆ ಮೇಲ್ಗೈನ ಸಾಧಿಸ್ತಾ ಇದ್ರು. ಇದೇ ರೀತಿ 3 ಬಾರಿ ಆ ಯುದ್ಧವನ್ನು ಗೆಲ್ತಕ್ಕಂಥದ್ದು ಕುಮಾರರಾಮ. ಯಾಕಂದರೆ ಅವತ್ತಿಗೆ ದಕ್ಷಿಣ ಭಾರತದವ್ರು ಯಾರು ಕೂಡ ಅಸೂಯೆ ಸಹಜವಾಗಿತ್ತು. ಅವನಿನ್ನ ಚಿಕ್ಕ ದೊರೆ ಅಥವಾ ಸಣ್ಣ ರಾಜ್ಯ ಅಂತ ಒಂದು ಧೋರಣೆ ಇತ್ತು. ಕುಮಾರರಾಮನ ಅವ್ರು ಸೋಲಿಸಿದ ಮೇಲೆ ಕೂಡ ಎಷ್ಟೋ ಜನ, ಯಾಕಂದರೆ ನಮಗೆ ಅದು ಮಹಮ್ಮದಿಯರ ಪ್ರಭಾವ ಅಷ್ಟು ಆಗಿದ್ದಿಲ್ಲ, ಇನ್ನೂ ತುಘಲಕ್ನ ಆಡಳಿತದಲ್ಲಿ ಎಷ್ಟೊಂದು ಬರಬರಾಗಿತ್ತು ಅಂತ ಅಷ್ಟು ಗೊತ್ತಾಗ್ತಿದ್ದಿಲ್ಲ. ಆದರೂ ಕೂಡ ನಂತರದಲ್ಲಿ ಏನಾಗುತ್ತೆ, ಕುಮಾರರಾಮ ತನ್ನ ಎಲ್ಲ ಯುದ್ಧಗಳನ್ನು ಪರಾಕ್ರಮ, ಈಗ ದ್ವಾರಸಂದ್ರ ಹೊಯ್ಸಳರನ್ನು ಕೂಡ ಕುಮಾರರಾಮ ಸೋಲಿಸ್ತಾನೆ. ಸುತ್ತಮುತ್ತ ಇದ್ದಂಥ ಎಲ್ಲ ರಾಜರನ್ನು ಸೋಲಿಸೋ ಮುಖಾಂತರ ತನ್ನ ಪ್ರಾಬಲ್ಯನ ಮೆರೆಯುವುದು. ನೆಕ್ಸ್ಟ್ ಏನಾಗುತ್ತೆ, ಕೊನೆ ಯುದ್ಧ, ಕುಮಾರರಾಮನದು ಕೊನೆ ಯುದ್ಧ ಭಾಳಷ್ಟು ಘನಘೋರ ಆಗಿರುವಂಥದ್ದು. ಅವ್ರು ಪೂರಾ ಕುಮಾರರಾಮನ ಕೊಂದೇ ಬರುವಂಥ ಒಂದು ಧಾವಂತಕ್ಕೆ ದೆಹಲಿ ಸುಲ್ತಾನರು ಕಟ್ಟಪ್ಪಣೆಯನ್ನು ಹೊಡಿಸ್ಬಿಡ್ತಾರೆ. ಹಾಗಾದರೆ ಕುಮಾರರಾಮನ ಹೇಗೆ ಕೊಲ್ಲೋದು ಅಂತಂದೇಳಿ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಕುಮಾರರಾಮನ ವೀರತ್ವ ಅಂದರೆ ದೈವಿ ಪುರುಷ ಅಂತ ಅಂತೀವಿ. ಇವತ್ತೇನು ನಾವು ಮೊಣಕಲ್ಮೂರು ಹತ್ರ ಇರ್ತಕ್ಕಂಥ ಜಟ್ಟಂಗಿ ರಾಮೇಶ್ವರ ಅಂತ ಏನಂತೀವಿ, ಆ ಒಂದು ವರಪ್ರಸಾದದಿಂದನೇ ಹುಟ್ಟಿರ್ತಕ್ಕಂಥನು ದೈವಾಂಶ ಸಂಭೂತ ಅಂತ ನಂಬಿಕೆ ಇರುತ್ತೆ. ಕೊನೆಯದಲ್ಲಿ ಒಬ್ಬರು ಮಹಿಳೆಯಿಂದನೇ ಕುಮಾರರಾಮಗೆ ಒಂದು ಅವನತಿ ಆಗುತ್ತೆ ಅನ್ನುವಂಥದ್ದು ಒಂದು ಊಹೆ ಅವ್ರಿಗೆ ಬರುತ್ತೆ. ಹಾಗೇನು ಮಾಡ್ತಾರೆ, ಕುಮಾರರಾಮನ ಕೊನೆಯದಲ್ಲಿ ಬಂದ ಗಂಡು ವೇಷ ಹಾಕಿರ್ತಕ್ಕಂಥವಳು ಮಹಿಳೆ. ಕೊನೆಯದ್ದು ಆಡ್ತಾ ಏನಾಗುತ್ತೆ, ಕುಮಾರರಾಮನನ್ನು ಎದುರಿಗೆ ಬರ್ತಾಳೆ, ಆಗ ಆಕೆ ಶಿರಸ್ತ್ರಾಣ ಬಿದ್ದೋಗ್ಬಿಡುತ್ತೆ. ಹಾಗೇನಂತಾರೆ, ಕುಮಾರರಾಮನ ಈ ಹೆಣ್ಣಿನ ವಿರುದ್ಧ ನಾನೇ ಕೈ ಎತ್ತುವುದಂತ. ಹಾಗಾದರೆ ಅದನ್ನೇ ಸದಾವಕಾಶ ಮಾಡ್ಕೊಂಡವಳು ರುಂಡವನ್ನು ಕಟ್ತಾಳೆ, ಅವಳ ಹೆಸರು ಮಾತಂಗಿ ಅಂತ ಕರಿತೀವಿ. ಹಾಗಾಗಿಬಿಟ್ಟೆ ಕುಮಾರರಾಮನ ಆಚರಣೆಯಲ್ಲಿ ಆತ ರುಂಡನ ಮಾತ್ರ ನಾವು ಪೂಜೆ ಮಾಡುವಂಥದ್ದು. ಈಗ ಇದು ರುಂಡದ ಆಕಾರದ ಶಿಲ್ಪ. ಆಗಲೇ ವರ್ಷಕ್ಕೊಮ್ಮೆ ಆಗಿ ಹುಣ್ಣಿಮೆಯಾಗಿ 8 ದಿನಕ್ಕೆ ಜಾತ್ರೆ ಇರುತ್ತೆ ಸರ್. ಆ ಜಾತ್ರೆಯಲ್ಲಿ ಕೂಡ ಕುಮಾರರಾಮನ ಆ ಕುತ್ತಿಗೆಯನ್ನಷ್ಟೇ ಮೆರವಣಿಗೆ ಮಾಡ್ತಾರೆ. ಹೌದು, ಈಗ ನಾವು ಅಲ್ಲಿ ವಿಗ್ರಹ ನೋಡಿದ್ದು ಬರೀ ತಲೆ ಮೀಸೆ ಇತ್ತು, ಅದರಲ್ಲಿ ಕಣ್ಗಳಿದ್ವು. ಆಗ ಇಲ್ಲಿ ಕೂಡ ಕೆಲವೊಂದಿಷ್ಟು ದೇವಸ್ಥಾನಗಳು ಇದಾವೆ ಸರ್ ಕುಮಾರರಾಮನ ಸುತ್ತಮುತ್ತ, ಅಲ್ಲೆಲ್ಲ ಕೂಡ ತಲೆನೇ ಅವ್ರು ಆರಾಧನೆ ಮಾಡುವಂಥದ್ದು ಸರ್. ಹಾಗೆ ಕುಮ್ಮಟದುರ್ಗಕ್ಕೆ ಯಾಕೆ ನಾವು ಪ್ರಾಶಸ್ತ್ಯ ಕೊಡ್ಬೇಕಂದ್ರೆ, ಕುಮಾರರಾಮನ ಅಕ್ಕರ ಮಕ್ಕಳೇ ಅಕ್ಕಬುಕ್ಕರು. ಈ ಇತಿಹಾಸಕಾರರು ಏನು ಹೇಳಿದರೆ, ಕುಮ್ಮಟದುರ್ಗ ಮತ್ತು ಏನಿದೆ ಕುಮಾರರಾಮನ ಆಡಳಿತ ಇದೆ, ಅದರ ಮುಂದುವರೆದ ಭಾಗನೇ ವಿಜಯನಗರ ಸಾಮ್ರಾಜ್ಯ. ಇಲ್ಲೆಲ್ಲ ಪ್ಲಾನಿಂಗ್ ಇತ್ತು. ಇಲ್ಲಿರುವಂಥ ಸಂಪತ್ತನ್ನೇ ಅಕ್ಕಬುಕ್ಕರು ಅಲ್ಲಿ ತಗೊಂಡು ವಿಜಯನಗರ ನಗರವನ್ನು ಸ್ಥಾಪನೆ ಮಾಡಿದ್ದು. ಅಳಿದುಳಿದ ಸೈನಿಕರು ಅಲ್ಲಿ ಸಂಪತ್ತನ್ನೆಲ್ಲ ಬಚ್ಚಿಡ್ತಾ ಇದ್ರು. ಅದಕ್ಕೆ ವಾಲಿ ಗುಹೆ ಅಂತ ಕರಿತೀವಿ ನಾವು, ವಾಲಿಕಿಲ್ಲ ಅಂತೀವಲ್ಲ, ಅಲ್ಲೆಲ್ಲ ಸಂಪತ್ತನ್ನು ಬಚ್ಚಿಟ್ಟಿರ್ತಾರೆ ಸರ್. ಅದನ್ನೇ ತೆಗೆದುಕೊಂಡು ಅವರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿ ಇಡೀ ದಕ್ಷಿಣ ಭಾರತವನ್ನು ಪರಕೀಯರ ಕೈಯಿಂದ ರಕ್ಷಣೆ ಮಾಡುವಂಥದ್ದು. ಹಾಗೆ ಕುಮ್ಮಟದುರ್ಗ ನಮ್ಗೆ ಯಾಕೆ ಪ್ರಮುಖ ಆಗುತ್ತೆ ಅಂತಂದರೆ, ಇದೇ ಕಾರಣಕ್ಕೆ ಅಲ್ಲದೆ ಕುಮಾರರಾಮನ ಶೀಲಚಾರಿತ್ರ್ಯ ಬಗ್ಗೆ ನಾವು ಭಾಳಷ್ಟು ತಿಳ್ಕೊಬೇಕಾಯ್ತು ಸರ್. ಇವತ್ತು ರಾಜರೆಲ್ಲ ಬಹುಪತ್ನಿತ್ವವನ್ನು ಹೊಂದಿದ್ರು, ಆದರೆ ಕುಮಾರರಾಮ ಏಕಪತ್ನಿ ವ್ರತಸ್ಥ ಆಗಿ ತನ್ನ ಕೊನೆಯ ಜೀವ ತನ್ನ ರುಂಡ ಕಟ್ಟಾಗೋರು ಕೂಡ ಅದನ್ನು ಪಾಲಿಸ್ಕೊಂಡು ಬಂದ. ಹಾಗಾಗಿಬಿಟ್ಟು ಜನವನ್ನು ದೇವರಂತ ಭಾವಿಸಿದರು. ಹಾಗೆ ನೀರಾವರಿ ಸೌಲಭ್ಯ, ಇವತ್ತಿನ ವಿಜಯನಗರ ಕೆರೆ ಕಾಲುವೆಗಳನ್ನು ಕಟ್ಟಿದ್ರು. ಅದಕ್ಕೂ ಮೊದಲು ಕುಮ್ಮಟದುರ್ಗ ಸುತ್ತಮುತ್ತೆಲ್ಲ ಬರೀ ಕೆರೆಗಳಿದಾವೆ ಸರ್. ಅವನ್ನೆಲ್ಲ ಮಾಡೋದ್ರಿಂದ ಕುಮಾರರಾಮ ಇವತ್ತಿಗೂ ಜನರಲ್ಲಿ ಉಳ್ಕೊಂಡಿದ್ದಾನೆ ಸರ್. ಇದು ಭಾಳಷ್ಟು ಚರಿತ್ರೆ, ಆದರ್ಶ ಭಾರತ ಚರಿತ್ರೆಯಲ್ಲಿ ಆದರ್ಶ ರಾಜ ಯಾರಾದಿದ್ರೆ
ಅದು ಕುಮಾರರಾಮ. ಸೊ ಇವಾಗ ಹಂಪಿಗೆ ಭೇಟಿ ಕೊಟ್ಟವರು ಚಿತ್ರದುರ್ಗಕ್ಕೆ ಬರಲೇಬೇಕು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಯಾಕಂದ್ರೆ ಹಂಪಿ ಶುರು ಆಗೋದೇ ಇಲ್ಲಿಂದ ಅನ್ನೋ ಒಂದು ಅದು ತುಂಬ ಚೆನ್ನಾಗಿದೆ. ನಾವು ಎಷ್ಟೋ ಸರಿ ಬಂದವರು ಹಂಪಿ ಸುತ್ತಮುತ್ತ ಹಂಪಿ ಮಾತ್ರ ನೋಡ್ಕೊಂಡು ಹೋಗಿರ್ತೀವಿ. ಅದು ಹಂಪಿಗಿಂತ ಮುಂಚೆ ಒಂದು ಶುರು ಆಗಿದ್ದಂತಹ ಸಾಮ್ರಾಜ್ಯ ಅಂದರೆ ಈ ಒಂದು ಪ್ರದೇಶ. ಸೊ ಬರಲೇಬೇಕಾಗುತ್ತೆ, ಕುಮಟಾದುರ್ಗಕ್ಕೆ ಭೇಟಿ ನೀಡಲೇಬೇಕು ನೀವು. ಒಂದು ಇತಿಹಾಸದ ಅನುಭವ, ಇತಿಹಾಸನ ತಿಳ್ಕೊಬೇಕು, ಅದ್ರ ಜೊತೆಗೆ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಪ್ರಶಸ್ತವಾಗಿರೋಂತಹ ಜಾಗ ಇದು. ನಾವು ಬಂದು ಇಲ್ಲಿ ಇತಿಹಾಸ ತಿಳ್ಕೊಂಡು ಮತ್ತು ಕುಮಾರರಾಮನ ದೇವಸ್ಥಾನ ನೋಡಿ ಸುತ್ತಮುತ್ತ ತಿರುಗಿದ ಮೇಲೇ ನಮಗೆ ಒಂದು ತುಂಬ ಅದ್ಭುತ ಅನುಭವ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊಂದು ಇತಿಹಾಸನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಎಷ್ಟೊಂದು ಗೊತ್ತೇ ಇರಲಿಲ್ಲ ನನಗೆ, ಪುಸ್ತಕದಲ್ಲಿ ಓದಿದ್ರು ಇಷ್ಟೊಂದು ತಿಳಿತಾ ಇರಲಿಲ್ಲ ಅನ್ಸುತ್ತೆ. ಅದರಲ್ಲೂ ಈ ಜಾಗಕ್ಕೆ ಬಂದು ಇಲ್ಲೇ ಕೂತ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಸಖತ್ ಖುಷಿ ಆಯಿತು. ನಿಜ ಸರ್, ಯಾಕಂದ್ರೆ ನಿಮಗೂ ಭಾಳ ಸಾರಿ ನಾನು ಕಮೆಂಟ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ಅದ ಬರ್ರಿ ಕುಮಾರದುರ್ಗ. ಯಾಕಂದರೆ ನಮ್ಮ ಜನಕ್ಕೆ ನಮ್ಮ ಇತಿಹಾಸ ಗೊತ್ತಾಗುತ್ತೆ ಒಂದು ಹೆಮ್ಮೆ. ಎಲ್ಲೋ ಎಷ್ಟೋ ಜನ ಮರ್ತು ಹೋಗ್ಬಿಟ್ಟಿದ್ವಿ. ಎಷ್ಟೋ ಜನ ಹಂಪಿಗೆ ಬರ್ತಾರೆ, ಹಂಪಿಯ ಚರಿತ್ರೆಯ ಜೊತೆಗೆ ಹಿಂದೆ ಏನಿತ್ತು ಅನ್ನೋದನ್ನ ಎಲ್ಲರೂ ಮರ್ತು ಬಿಟ್ರು. ಅದ್ರ ಬರೀ ಮುಂದುವರೆ ಹಂಪಿ ನೋಡಿ ಸಾಕಾಯ್ತು, ಸುಸ್ತಾಯ್ತು, ಹೋಗ್ಬಿಟ್ರು ಎಲ್ಲರೂ. ಆದ್ರೆ ಹಂಪಿ ಪೂರ್ವ ಏನಿತ್ತು ಅನ್ನೋದನ್ನ ಎಲ್ಲರೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಸ್ವಲ್ಪ ನಮ್ಮ ಕುಮಾರದುರ್ಗ ಬಂದದ್ದು ಕೂಡ ನನಗೆ ತುಂಬ ಖುಷಿಯ ವಿಚಾರ. ನಮಗೂ ಖುಷಿನೇ.